ನಿಮ್ಮ ಕೈಯಲ್ಲಿ ಗಲೀಜ್ ಕೆಲಸ ಮಾಡಿಸಿ ನೀವು ಸಸ್ಪೆಂಡ್ ಆಗಿ ನೀವು ಡಿಸ್ಮಿಸ್ ಆಗೋ ತನಕ ನಮ್ಗೆ ನಿದ್ದೆ ಬರಲ್ಲ. ಮಾಲೂರು ತಾಲೂಕಿಗೆ ಅತಿ ಹೆಚ್ಚು ಏನಕ್ಕೆ ಬೋಗಸ್ ಮಾಡೋದ್ರಲ್ಲಿ ಅದಕ್ಕೆ ಹೇಳ್ತಾರೆ. ತಹಸೀಲ್ದಾರ್ ಅವರು ಬೇರೆ ಮ್ಯಾಪಿಂಗ್ ಮಾಡ್ತಾರೆ. ಮೋಸ್ಟ್ ಇನ್ಕಾಂಪಿಟೆಂಟ್ ತಹಸೀಲ್ದಾರ್ ಎವರ್ ಸೀನ್. ಅರ್ಥ ಆಯ್ತು ಹೇಳಿದ್ದು. ಆಮೇಲೆ ನಿಮ್ಗೆ ಬಾಲು ಇದೆಲ್ಲ ತಪ್ಪು ಮಾಡಿದ್ರೆ ನಿಮ್ಗಳಿಗೆ ಶಿಕ್ಷೆ ಏನಾದ್ರು ಮಾಡ್ಬೇಕು, ಅವಾಗ SIR ಸಕ್ಸಸ್ ಆಗೋದು. ಗಲೀಜ್ ಕೆಲಸ ಮಾಡಿದವ್ರಿಗೆ ಎಲ್ಲಿ ನಾನು ಎಷ್ಟು ಸರಿ ಸರ್ ಹೋದ್ ಸರಿ ನಮಗೆ ಅರ್ಜಿ ಕೊಟ್ಟಿದೀವಿ. ತಮಿಳ್ನಾಡಿಂದ ಬಂದು 2 ಬಸ್ಸಲ್ಲಿ ಬಂದು ವೋಟ್ ಮಾಡ್ತಾರೆ. ನೀವೆಲ್ಲ ನಕ್ಕಂಡು ಕೂತೇ ಇರ್ತೀರಿ ಎಲೆಕ್ಷನ್ ಆಫೀಸರ್ಸ್. ಈಗ ಇದ್ರಲ್ಲಿ ಮಾಡಿದ್ರೆ ನಿಮ್ಮ ಮೇಲೆ FIR ಮಾಡಿಸ್ತೀವಿ. ಹೋದ್ ಸರಿ ಮಾಡಿದಿರಿ ನೀವು ಮಾಡಿದಿರಿ. ಅರ್ಧಕೊತ್ತೂರು, ಆನಮಿಟ್ನಳ್ಳಿ, ಕೊಮ್ಮನಹಳ್ಳಿ ಮಣ್ಣು ತಿಂದಿದ್ದಾರೆ. ತಿರುಗಿ ಆಗ್ಬಾರ್ದು ಸರ್. 120 ಜನ ಈಗ ತಮಿಳುನಾಡಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ. ಮತ್ತಿಲ್ಲಿ ಬಂದ ವೋಟ್ ಹಾಕಕ್ಕೆ ಮ್ಯಾಪಿಂಗು ಆಗಿದೆ ಅವರು. ಅಂತ ಮಾಡಿದ BLOಗಳನ್ನ ಏನಿಲ್ಲ ಜೈಲಿಗೆ ಕಳ್ಸೋದಿಲ್ಲ, ಹಾಕ್ಲಿಲ್ಲ. ನೀವು ಬರೀ ಹೇಳ್ತಾ ಇದ್ದೀರಿ. ಮಣ್ಣು ತಿಂದವ್ರಿಗೆ ಏನ್ ಮಾಡ್ಬೇಕು ಅಂತ ಹಾಕ್ಬೇಕಲ್ಲ ಅಲ್ವಾ? ಇದು ಮಾಡ್ತದೆ. ನೀವು ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ರಿಸಲ್ಟ್ ಚೇಂಜ್ ಆಯ್ತು ಅಂದ್ರೆ ಬಾಂಗ್ಲಾದೇಶದಿಂದ ಬಂದು ವೋಟ್ ಹಾಕ್ತಾ ಇದ್ರು. ಎಷ್ಟು ಜನ? 15 ಲಕ್ಷ ಜನ ಬಂದು ವೋಟ್ ಹಾಕ್ತಾ ಇದ್ರು. ವೋಟ್ ಆಗ್ತಾ ಇದ್ದಿದ್ದು ಹೇಳಿದ್ದು ಪಾಪ್ಯುಲೇಷನ್ ಅಲ್ಲ, ವೋಟ್ ಅಷ್ಟು ಜನ ಹಾಕ್ಬಿಡೋರು. ಇಲ್ಲೊಂದು ಬಾಂಗ್ಲಾದೇಶ ಇಟ್ಕೊಂಡಿದ್ದೀರಿ ನೀವು. ಇಲ್ಲಿ ಏನ್ ತೋರಿಸ್ತಾ ಇದ್ದೀರಿ? ಇದು ಎಟ್ ಮಾಡೋದಾರ ತಹಸೀಲ್ದಾರ್ ಅವರ ಹೋಯ್ತು ಮಶಾಣಕ್ಕೆ. ಅಲ್ಲ ಕಡಿಮೆ ಅಂದ್ರೆ ನಿಮಗೆ ಆಗೋದೇ ಕಡಿಮೆ. ನೀವು ಎಲ್ಲ ಎಲ್ಲಿದ್ದೀರಾ ಅಂದ್ರೆ ಗೋಮಾಳಗಳ ಹತ್ರ ಇದ್ದೀರಾ. ಹುಡುಕಿ ನೋಡ್ರಿ. ಇದನ್ನೆಲ್ಲ ಸೀರಿಯಸ್ ಆಗಿ ಒಂದು ನಮ್ಮ ದೇಶ ಉಳಿಸಂತ ಕೆಲಸ ಆಗ್ತಾ ಇದೆ. ಇದ್ರಲ್ಲಿ ಕಡಿಮೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ನಾನು ರಾಜಕೀಯವಾಗಿ ಮಾತಾಡೋದು ಬೇಡ. ಇವ್ರು ಸ್ವಲ್ಪ ತಿಳಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಜಾಗೃತರಾಗ್ರಿ ಅಂತ. ನಾವೆಲ್ಲ ಅಲರ್ಟ್ ಆಗಿದ್ದೀವಿ. ಮಂಟಿನ ಕೆಲಸ ಮಾಡಬೇಡ್ರಿ ಅಂತ ಹೇಳೋದು ಅವ್ರಿಗೆ ಹೇಳ್ತಾ ಇದ್ದೀನಿ. ಮಾಡ್ಬಿಟ್ಟಿದ್ದಾರೆ 2 ಎಲೆಕ್ಷನ್ ಅಲ್ವಾ? ತಮಿಳ್ನಾಡಿಂದ ಬಂದು ವೋಟ್ ಹಾಕಿದ್ರೆ ಇಲ್ವಾ? ದೊಡ್ಡಿಲಿ ತಮಿಳ್ನಾಡು ಬಾರ್ಡರ್ ಇದೆಯಲ್ಲ, ಅಲ್ಲೆಲ್ಲ ಬಂದು ತಮಿಳ್ನಾಡು ಅವ್ರು ಬಂದು ವೋಟ್ ಹಾಕ್ತಾರೆ. ಬೆಂಗಳೂರಿಂದ ಬಂದು ಒಂದು 1000 ಜನ 2000 ಜನ ಬೆಂಗಳೂರಲ್ಲಿ ವೋಟ್ ಮುಗಿಸ್ಕೊಂಡು ಬಂದು ಇಲ್ಲೂ ವೋಟ್ ಹಾಕ್ತಾರೆ. ಅದು ಆಗ್ಬಾರ್ದು ಅನ್ನೋದೇ ಇದರ ಉದ್ದೇಶ ಅಲ್ವಾ? ಈ ಮ್ಯಾಪಿಂಗ್ ಆಗಿರೋದ್ರ ಬಗ್ಗೆ ಹೇಳಿ. 2 ಕಡೆ ಮ್ಯಾಪಿಂಗ್ ಆಗಿದ್ರೆ ಎಲ್ಲಿ ಹಿಡಿಯೋದು ಇದನ್ನ? 2 ಕಡೆ ಮ್ಯಾಪಿಂಗ್ ಆಗಿದ್ರೆ ಹಿಡಿಯೋದು ಹೆಂಗೆ ಅವ್ರನ್ನ ಅಂತ ಕಡ್ತೂರಲ್ಲಿ ಅಂತ ಇಟ್ಕೊಳ್ರಿ. ನಾನ್ ಬಂದು ಟೌನ್ ಅಲ್ಲೂ ಒಂದು ಅಗ್ರಿಮೆಂಟ್ ಮಾಡಿ ಸೇರಿಸ್ಬಿಟ್ಟಿದ್ದೀನಿ. 2 ಕಡೆನೂ ಮ್ಯಾಪಿಂಗ್ ಆಗಿದೆ. ಚುನಾವಣಾ ಆಯೋಗದ ತರಬೇತಿಯಲ್ಲಿ ಹೇಳಿದಂತ ಮಾಹಿತಿ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಕೂಡ ಅಳವಡಿಸಿರೋದ್ರಿಂದ ಒಂದೇ ಫೋಟೋ ರಿಪೀಟ್ ಆಗಿದ್ರೆ ಅಥವಾ ಒಂದೇ ಹೆಸರು, ಸ್ಪೆಲ್ಲಿಂಗ್, ಇನ್ಫಾರ್ಮೇಶನ್ ರಿಪೀಟ್ ಆದಂತಹದನ್ನ ಡಿಸ್ಪ್ಲೇ ನಲ್ಲಿ ಒಂದೇ ಕಡೆ ತೋರಿಸುವಂತ ಅವಕಾಶನ ಆಪ್ ನಲ್ಲಿ ನೀಡಲಾಗಿದೆ ಅಂತ ತರಬೇತಿಯಲ್ಲಿ ಹೇಳಿದ್ರು ಸರ್. ಅಂದ್ರೆ ಈಗ ಒಂದೇ ಫೇಸ್ ಇದೆ, ಫೇಸ್ ರೆಕಗ್ನಿಷನ್ ಸರ್ ಕೊಟ್ಟೆ ಸರ್. ಸೊ AI ಟೆಕ್ನಾಲಜಿ ಮೂಲಕ ಸೇಮ್ ಫೇಸ್ ಇದ್ದಾಗ ಅವರು ಬೇರೆ ಊರಿನಲ್ಲಿ ಇದ್ರು ಸಹ ಆಪ್ ಅದನ್ನ ಡಿಸ್ಪ್ಲೇ ಮಾಡುತ್ತೆ ಸರ್. ಆಗ BLO ಅವರು ಚುನಾವಣಾಧಿಕಾರಿಗಳು ಅದನ್ನ ಡಬಲ್ ಎಂಟ್ರಿ ಅಂತ ಹೇಳಿ ಡಿಲೀಟ್ ಮಾಡಬೇಕು. ನಿಮ್ಗೆ ಹೇಳ್ತಾ ಇರೋದು BLOಗಳೇ ತಪ್ಪು ಮಾಡಿದ್ರೆ ಏನು ಅಂತ. BLO ತಪ್ಪು ಮಾಡಿದ್ರೆ ತಪ್ಪು ಮಾಡೋದು. BLAಗೆ ಮಾಹಿತಿ ಇಲ್ಲ. BLAಗೆ ನೀವು ಆಪ್ಷನ್ ಕೊಟ್ರೆ ನಾವು ಕಂಡುಹಿಡಿತೀವಿ. BLAಗಳಿಗೆ ಆ ಆಪ್ಷನ್ ಇಲ್ಲ. ಚುನಾವಣೆ ಅಧಿಕಾರಿಗಳೇ ನಾವು ಕಂಡುಹಿಡಿಯೋದಂಗೆ. ಅದೇ ನೋಡಿ, ಇದು ನಡೆಯೋದೇ ಇಲ್ಲಿ, ತಪ್ಪು ನಡೆಯೋದೇ ಇಲ್ಲಿ. ನಾನು ಅಧಿಕಾರದಲ್ಲಿದ್ದಾಗ ಇವೆಲ್ಲ ಈ ಕೆಲಸ ಮಾಡ್ಸಕ್ಕೆ ಸಲೀಸು. ಈ ಮ್ಯಾಪಿಂಗ್ 2 ಸರಿ ಆಗಿದ್ರೆ ಕಂಡುಹಿಡಿಯಕ್ಕೆ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನೆಲ್ಲ ನೋಡೋದು ಯಾರು? BLOಗಳು ಅಂತ ಹೇಳ್ತೀವಿ. ನಾವು BLAಗಳು ಕಂಡುಹಿಡಿಯೋದು ಹೆಂಗೆ? ಅದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನಮ್ಮ BLAಗೆ ನಮಗೆ ಗೊತ್ತಾದ್ರೆ ತಾನೆ.
ಎಷ್ಟು ಹುಡುಕ್ತೀರಿ? ಇಲ್ಲಿ ಕೇಳ್ರಿ, ಸಾಮಾನ್ಯ ನಿವಾಸದ ಹಿಂಗ ಹೇಳ್ತೀನಿ ಕೇಳ್ರಿ. ಒಂದ್ ನಿಮಿಷ, ಅವ್ರನ್ನ ಹೇಳಕ್ ಬಂದಿರೋದು ನಾವು ತಿಳ್ಕೊಳಕ್ ಬಂದಿರೋದು ಅವ್ರನ್ನ ಕೇಳೋ ಯಜಮಾನಗಳು ಅಲ್ಲಿರೋದು. ಹೋಗ್ತಾ ಎಲ್ಲ ಕಾಲಕ್ಕೆ ನಮಸ್ಕಾರ ಹಾಕ್ಬಿಡ್ರಿ, ಇನ್ನಾರು ಮಾಡಿ ತಾಲೂಕ್ನ ಅಂತ. ಒಂದ್ ನಿಮಿಷ, ಈಗ ನಾನು ಹೇಳ್ತಾ ಇರೋದು ಇಷ್ಟೇ. ಒಂದು 3,000, ಒಂದು 200-300 ಓಟ್ ಇರ್ತದೆ. ಚಿಕ್ಕ ಚಿಕ್ಕ ಸೊಣಪನಟ್ಟಿ, ಚಿಕ್ಕೂರು, ಅಲ್ಲಿ ಗೊತ್ತಾಗುತ್ತೆ. ಎಲ್ಲರೂ 3 ಪಕ್ಷದವ್ರು ಇರ್ತಾರೆ, ಯಾರೋ ಓಟ್ ಹೊಡೆದ್ರು ಹಿಡಿದು ಬಿಡ್ತಾರೆ. 3,000 ಊರು, 4,000 ಊರುಗಳಿವೆ. ಮಾಸ್ತಿ ಹೆಂಗ್ ಕಂಡು ಹಿಡಿತೀರಿ? ಬಟ್ ಅಲ್ಲೇ ಹಿಡಿದು ಮಾಸ್ತಿ. ಈಗ ಚಿಕ್ಕತಿರ್ತಿ ಅಲ್ಲೂ ಎಷ್ಟು, ಲಕ್ಕೂರಲ್ಲಿ 4,000, 4,000 ಹಿಡಿಯೋದು, ಕಂಡು ಹಿಡಿಯೋದಕ್ಕೆ ಬೂತ್ಗಳು ಬೇರೆ. ನಾವು ಒಂದೇ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್. ಜಿಯೋಗ್ರಾಫಿಕಲಿ ಎಷ್ಟು ಓಡಾಡ್ತೀವಿ ಅನ್ನೋದು. PLAಗಳು ಪ್ರತಿ ಮನೆಗೆ ಹೋಗೋದು ಕೂಡ ಅಸಾಧ್ಯ. ಇಲ್ಲಿ 4,000, 5,000 ಓಟಿರೋ ಕಡೆ ನಾನು ಹೇಳಿ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಊರುಗಳಲ್ಲಿ ಏನೂ ಸಮಸ್ಯೆ ಆಗಲ್ಲ. 3 ಎಲ್ಲಾ ಪಾರ್ಟಿ ಇರ್ತಾರೆ, ಅವರು ಇದಾಗ್ತಾರೆ. ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಅಲ್ಲಿ ಈಚೆಯಿಂದ ಬಂದಿರೋರು ಜಾಸ್ತಿ. ಕರ್ನಾಟಕದಲ್ಲಿ ಮಿಂಡಳ್ಳಿ ಅಂತಿದೆ, ಅಲ್ಲಿ ಒಂದೇ ಊರಲ್ಲಿ 1,500 ಓಟ್ ಇದ್ರೆ ಈ ನಾನ್ ರೆಸಿಡೆಂಟ್ಸ್ ಅಂದ್ರೆ ಬಾಡಿಗೆಗೆ ಬಂದಿರೋರು 3,000 ಜನ ಇದ್ದಾರೆ. ಈಗ ಅವರೆಲ್ಲ ಸೇರಿಸ್ತಾರನೋ ಅಲ್ವಾ? ಇದು ನೀವು 2 ಕಡೆ ಇದ್ರೆ ತೆಗಿಯೋದಂಗೆ, ನಾವು ಕಂಡಿಡ್ಕೊಳ್ಳೋದಂಗೆ. ಬರೀ ಆಪ್ ನ ಒಂದು ನೀವು ಯಾರು ಕೊಡ್ತಾ ಇದ್ರಿ? ಬರೀ BLOಗಳು ಕೊಡ್ತಾ ಇದ್ರಿ. BLAಗಳು ಏನ್ ಮಾಡೋದು ಅಂತ. ಯಾಕಂದ್ರೆ ಅನ್ಯತೆ ಭಾವಿಸ್ಬೇಡ್ರಿ, ಪ್ಲೀಸ್ ಎಜುಕೇಟ್ ಮೀ. ನನಗೆ ಎಜುಕೇಟ್ ಮಾಡ್ರಿ, ಅದನ್ನ ಹೇಳ್ತಾರೆ. ಈಗ ನನ್ನ ಎಜುಕೇಟ್ ಮಾಡ್ರಿ. ದೀಸ್ ಆರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ವಿಚ್ ವಿ ಆರ್ ಫೇಸ್. ನೀವು ಅದು ನನಗೆ ಹೇಳಿದ್ರೆ PLOಗಳು 100% ದೇವರುಗಳಾದ್ರೆ ಸಕ್ಸಸ್ ಆಗ್ಬಿಡ್ತದೆ. 90% ಯಾರು ಅಂತ ಕೆಲಸ ಮಾಡಕ್ ಹೋಗಲ್ಲ. ನಮಗೆ 10% ಭಯ ಅಲ್ಲ ಬಲ್ಲಡ ನೋಡಿ, ಅವ್ರು ಹೂ ಅಂತಾರೆ. 10% ಭಯ. ಅವ್ರು ಇದಕ್ಕೆ ಸುಪಾರಿ ತಗೊಂಡೇ ಬರ್ತಾರೆ. ಅದನ್ನ ಕಂಡುಹಿಡಿಯೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಟ್ರಿ. 3-4 ಸಾವಿರ ಮತದಾರರಿರುವಂತಹ ಕ್ಷೇತ್ರಗಳಲ್ಲಿ ಸರ್, ಅಂತ ಸಂದರ್ಭದಲ್ಲಿ ಒಬ್ಬರೇ PLA ಇದ್ದಾರೆ ಅಂತ ಆದ್ರೂ ಸಹ ಹೆಚ್ಚಿನ ಕಾರ್ಯಕರ್ತರುಗಳು ಕೂಡ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರುತ್ತೆ. BLO ಅವರಿಂದ ಕಾಂಟ್ಯಾಕ್ಟ್ಸ್ ಗಮನಿಸಬಹುದು. ಹೌದು ಸರ್, ಒಂದೇ ನಾ ಹೇಳಿದ್ದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ಫೇಸ್ ನ ವೆಕ್ಟರ್ಸ್ ನ ರೆಕಗ್ನೈಸ್ ಮಾಡಿ ಅವರು ಸೇಮ್ ಅಂತ ಐಡೆಂಟಿಫೈ ಮಾಡ್ತಾರೆ. ಒಂದು ಅಲ್ಲ ಸರ್, ಚುನಾವಣಾ ಶಾಖೆಯಲ್ಲಿ ಅಧಿಕಾರಿಗಳ ಹಂತದಲ್ಲಿ PLO ಅವರಿಲ್ಲ ಸರ್. ಅದನ್ನು PLA ಅವರಿಗೆ ಆ ಮಾಹಿತಿ ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಇದ್ರೂ ಒಂದು, ಇಲ್ಲ ಅಂದ್ರೆ ಆ ಡಿಸ್ಪ್ಲೇ ಏನ್ ಮಾಡ್ತಾರೆ ಲಿಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಜನರಲ್ ಮಾಹಿತಿ ಇರುತ್ತೆ, ಚಿಕ್ಕ ಚಿಕ್ಕ ಊರುಗಳಲ್ಲಿ ಕಂಡಿಡ್ಕೊಂಡ್ಬಿಡ್ತೀವಿ. ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಲ್ಲಿ ಕಂಡಿಡಿಯೋದು ಕಷ್ಟ. ನಾನು ನಿಮಗೆ ಬಂದು ಕಂಪ್ಲೇಂಟ್ ಕೊಡೋದು ಕಷ್ಟ. ಅದನ್ನ ಇವರು ಬುದ್ಧಿವಂತರು ಇವ್ರಿಗೆಲ್ಲ ಗೊತ್ತಿರ್ತದೆ. ಪರ್ಟಿಕ್ಯುಲರ್ ಆಗಿ ಸೇರಿಸ್ಬೇಕಂತಾನೆ ಮಾಡ್ಬಿಟ್ಟಾರು ಅಂತ ನಮ್ಗೊಂದು ಗುಮಾನಿ. ವಿಶ್ವಾಸ ಇದೆ, 90% ವಿಶ್ವಾಸ ಇದೆ. ಏನಕ್ಕೆ ನಾನು ಅಂದ್ರೆ, ನಾನು ಸೋತಿರೋದು ಬರೀ 200 ಓಟಲ್ಲಿ. ಬರೀ ಒಂದೊಂದು ಓಟು ಒಂದು ಬೂತ್ಗೆ ಹೆಚ್ಚಕ್ಕೆ 1% ಅಲ್ಲ, 0.08% ಆದ್ರೂ ಚುನಾವಣೆ ಫಲಿತಾಂಶಗಳು ಬದಲಾವಣೆ ಆಗ್ತದೆ. ಸಾಕಷ್ಟು ಈಗ ನೋಡ್ಬಿಟ್ಟಿದ್ದೆ. ಅದಕ್ಕೆ ನಿಮ್ಮಲ್ಲಿ ಕೇಳ್ಬೇಕು, ಎಲ್ಲಿ ಕಂಡುಹಿಡಿಬಹುದು ಅಂತ. ಮ್ಯಾಪಿಂಗ್ ಆಗಿರೋದು ಇಲ್ಲಿ ಆ ಶ್ರೀನಿವಾಸ ಹಳ್ಳಿಯಲ್ಲಿ ನೋಡಿ. ಇವ್ರದ್ದು ಅದೇ ಒಂದು, ಈಗಾಗಲೇ ಇವ್ರಿಗೆ ಚುನಾವಣೆ ಬರುತ್ತೆ ಅಂತೇಳಿ ಬೇರೆ ವಾರ್ಡಿಂದ ಬಂದು ಒಂದು 100 ಓಟು ಇವ್ರ ಓಟಲ್ಲಿ ಸೇರ್ಸ್ಕೊಳ್ತಾರೆ. ಆ ವಾರ್ಡಲ್ಲೂ ಮ್ಯಾಪಿಂಗ್ ಆಗಿರುತ್ತೆ. ಏನಾಗಿದೆ ಅಂದ್ರೆ ಈ ರೆಂಟಲ್ ಅಗ್ರಿಮೆಂಟ್ ಮೇಲೆ ಕೊಡ್ರಿ. ಅದು ನಾಳೆ ಕಂಪ್ಲೇಂಟ್ ಕೊಟ್ಬಿಡೋಣ. ಕಂಪ್ಲೇಂಟ್ ಕೊಟ್ಟು ಈ ತರ ಆಗ್ತದೆ. ಹೊಸದಾಗಿ ಸೇರಿಸಿದ್ದಾರೆ. ನೀವು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ, ನೀವು ಇದ್ರಲ್ಲಿ ಓಡಾಡ್ತಾ ಇರ್ತೀರಲ್ಲ, ಈ ಲೂಪ್ ಹೋಲ್ಸ್ ಬಗ್ಗೆನೂ ನಿಮ್ಗೆ ಐಡಿಯಾ ಇರ್ತದೆ.
ಅದಕ್ಕೆ ನಮ್ಮನ್ನ ಎಜುಕೇಟ್ ಮಾಡಿ ಅಂತ ಹೇಳ್ತೀವಿ. ನಮ್ಮ ಸಿಟಿಸನ್ಸ್ ಇವರು ಭಾರತೀಯರೇ ಮ್ಯಾಪಿಂಗ್ ಮಲ್ಟಿಪಲ್ 2 ಓಟ್ಗಳು ತೆಗೆಯೋದಕ್ಕೆ ಅಂತ ಈ ತರ ಆಗ್ಬಿಟ್ಟಾರೆ. ಬಾಬು ಹೇಳ್ತೀನಿ, ಈಗ ಮುನ್ಸಿಪಲ್ ಎಲೆಕ್ಷನ್ಗೆ 130 ಜನ ಇಲ್ಲಿ ಬಂದು ಸೇರ್ಸ್ಕೊತೀವಿ, ಎಲೆಕ್ಷನ್ ಆಗೋಗುತ್ತೆ. ಇದೇ 150 ಜನ ತಕ್ಷಣ ಜಡ್ಪಿ ಅಲ್ಲೋಗ್ತಾರೆ, ಜಡ್ಪಿ ಮತ್ತೆ ಊರುಗಳು ಬರ್ತಾರೆ. ಅಲ್ಲ ಬರೋಣ, ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಇದನ್ನ ಏನ್ ಮಾಡೋದು ಅಂತ ಕಂಡುಹಿಡಿಯೋದಕ್ಕೆ ನಾನು ಮತ್ತೆ ನೀವು ಸಭೆ ಕರೆದಾಗ ಪೊಲಿಟಿಕಲ್ ಪಾರ್ಟೀಸ್ ಕರೆದಾಗೂ ನಾನು ಬಂದು ಹೇಳ್ತೀನಿ. ಇದು ನೀವು ಜನರಲ್ ಮಾತಾಡ್ಬೇಡಿ ಯಾರು ಸುಬಣ. ಇದು ಏನಂದ್ರೆ ಎಲ್ಲರೂ ಪಾರದರ್ಶಕವಾಗಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಅಧಿಕಾರಿಗಳು ಮಾಡಿದಾಗ ಇದು ನೀವು ಹೇಳಿದೆಲ್ಲ ನಿಜ. ನಮ್ಮಲ್ಲಿ ಏನೋ ತಪ್ಪುಗಳಾದ್ರೆ ಕಂಡಿಡ್ಕೊಳ್ಳೋದು ಹೆಂಗೆ ಅಲ್ವಾ? ಬಾಬು ಅನ್ನೋರಿಗೆ ಮ್ಯಾಪಿಂಗ್ ಆದ್ರೆ ನೆಕ್ಸ್ಟ್ ಮ್ಯಾಪಿಂಗ್ ಆಗಲ್ಲ. ಇದೇ ಮಾಲೂರ್ ಮ್ಯಾಪಿಂಗು ಬೆಂಗಳೂರಲ್ಲಿ ಮಾಡಿದ್ದಾರೆ. ಅಂದ್ರೆ ಹೆಸರು ತೆಗಿತಾರೆ, ಬಾಬು ಅಂತ ಹೊಡೆದ ತಕ್ಷಣ ಬೆಂಗಳೂರಲ್ಲಿ ಮಾಲೂರು ಹೊಡೆದಿದ್ದಾರೆ. ಇಲ್ಲೂ ಮಾಲೂರ್ದು ಕೂಡ ಬೆಂಗಳೂರಲ್ಲಿ ಆಗೋಗಿದೆ BBMP. ಇಲ್ಲಿ ತಿರ್ಗಿ ಆಗಲ್ಲ. ನಾವು ಕ್ಯಾನ್ಸಲ್ ಮಾಡಿ ಅಂತ ಫೋನ್ ಮಾಡಿದ್ರೆ ಮಾಡ್ತೀವಿ, ನಾವು ಬಿಸಿ. ಈಗ ಅವ್ರ ಪರ್ಸೆಂಟೇಜ್ ಹೊರಟೋದು. ಮಾಲೂರ್ದು ಕೂಡ ಬೆಂಗಳೂರಲ್ಲಿ ಆಗಿದೆ. ನಮ್ಮ ಸಮಸ್ಯೆನೇ ಅದು. ಓಕೆ, ಇಲ್ಲ ಡಿಲೀಟ್ ಮಾಡಿಸಿದ್ರು. ತುಂಬಾ ಇದೆ ಸರ್. ಡಿಲೀಟ್ ಮಾಡ್ತಲ್ಲ, ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಡಿಲೀಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಡಿಲೀಟ್ ಮಾಡಿದೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀನು ಗೋಮಾಳಗಳಲ್ಲಿ ತಿನ್ನಾಕಿದ್ರಲ್ಲ, ಡಿಲೀಟ್ ಎಲ್ಲ ಆಯ್ತು. ಆಗಲ್ಲ, ಬೇಡ ಬೇಡ, ಅದು ಮಾತ್ರ ಹೇಳ್ಬೇಡಿ ಅಂತಾರೆ. ಅದು ಮಾತ್ರ ಇಲ್ಲಿ ಬೇಡ. ಇದನ್ನು ಹೇಳ್ಬೇಕು ನೀವು. ನೆಕ್ಸ್ಟ್ ನಾವು ಅಮೆಂಡ್ ಮಾಡ್ಬೇಕಾದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಪ್ಪು ಮಾಡಕ್ಕಲ್ವಾ ಹೇಳೋದು. 99% ಟೀಚರ್ಸ್ ಒಳ್ಳೆ ಕೆಲಸನೇ ಮಾಡ್ತಾರೆ, ನಮ್ಗೆ ಅನುಮಾನನೇ ಇಲ್ಲ. ನಮ್ಮ ಮಾತು ಕೇಳೋರು ಇರ್ತಾರೆ, ಕೆಲವರು ನನ್ನಂತ ಗಲೀಜ್ ಜನಗಳ ಮಾತು ಕೇಳೋರು ಇರ್ತಾರೆ, ನನ್ನಂತವ್ರು ಇದ್ದಾರೆ. ಅವ್ರ ಮಾತು ಕೇಳಿ ಮಾಡ್ಬಿಡ್ತಾರೆ. ಆಗಲ್ಲ ನೋಡೋಣ. ನಾನ್ ನಿಮ್ಮಲ್ಲೆಲ್ಲ ಮನವಿ ಮಾಡೋದು, BLOಗಳು ನೀವೇನ್ BLAಗಳು ಬಂದಿದ್ರಿ, ನಿಮ್ ಜೊತೆಗೆ ಇನ್ನೂ 5-6 ಜನನ ಇದಕ್ಕೆ ರೆಕಾರ್ಡಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಊರಲ್ಲಿ ಪಾರ್ಟಿ ಪಕ್ಷ ಬಿಟ್ಟಿ ಊರಲ್ಲಿ ಮತದಾರರು ಉಳಿಯಂಗ್ ಮಾಡಿ. ಯಾರೇ ಕಮ್ಯುನಿಟಿ ಆಗ್ಲಿ, ಇವರೆಲ್ಲ ಮುಸ್ಲಿಮ್ಸ್ ಜಾಸ್ತಿ BJP ಅಂತಾರೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಮುಸ್ಲಿಮ್ಸ್ದಾಗ್ಲಿ ಇನ್ನೋರ್ದಾಗ್ಲಿ ಊರಲ್ಲಿನವ್ರದ್ದು ಒಂದು ಓಟು ಮಿಸ್ ಆಗ್ಬಾರ್ದು. ನಮ್ಗೆ ಓಟ್ ಬರ್ಲಿಲ್ಲ ಅಂತ ಪರವಾಗಿಲ್ಲ, ಎಲ್ಲ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. 2 ಕಡೆ ಇಡಂಗೆ ಬಿಡಬೇಡಿ, 2 ಕಡೆ ಇದ್ದಂಗೆ ಬಿಡಬೇಡಿ. ಈಗ ಆಗಿತ್ತಲ್ಲ, BLOರೇ ಮಾಡಿದಾರೆ ನೋಡಿ. ಆಮೇಲೆ ಏನಾಗ್ತದೆ ಇನ್ನೊಂದು, ನೀವು ನನಗಂತ ಹೇಳ್ಬೇಕು, ನಮ್ಮಲ್ಲಿ ಊರಲ್ಲಿ ಓಟ್ ಇಟ್ಕೋಬೇಕು ಅಂತ ನಮ್ದೊಂದು ಸೆಂಟಿಮೆಂಟ್. ಅಲ್ಲ ನಾನು ಎಲ್ಲೂ ಓಟ್ ಇರಲ್ಲ, ಅನ್ನೋದು ಊರಲ್ಲೇ ಇಟ್ಕೋಬೇಕು ನಾನು ಓಟ್ ಅನ್ನೋದು ನನ್ನ ಸೆಂಟಿಮೆಂಟ್. ಈಗ ನಂದು ಓಡಿಯಲ್ಲಿ ಇದೆ, ಮಾಲೂರಿಗೆ ನಾನು ಸೇರಿಸಲೇ ಇಲ್ಲ ಇನ್ನ. ಏನಂದ್ರೆ ನಮ್ಮೂರಲ್ಲೇ ಉಳಿಬೇಕು ಅಂತ. ಬಟ್ ನಾನು ಮಾಲೂರಲ್ಲಿ ಇದ್ದೀನಿ, ಓಟು ಕಡ್ತೂರಲ್ಲೇ ಇದೆ. ನನ್ನ ಸೆಂಟಿಮೆಂಟ್ ನನ್ನ ಊರಲ್ಲೇ ಇರ್ಬೇಕು ಅಂತ. ಅಂತದೇನಾರ ಮನೆಗಳಿಗೆ ಅಲ್ಲಿ ಮನೆನೇ ಇರಲ್ಲ, ನಾನು ಇಲ್ಲಿ ವಾಸ ಇಲ್ಲಿರ್ತೀನಿ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾ ಇರೋದು? ನನ್ನ ಸೆಂಟಿಮೆಂಟ್ ಏನು ಅಂದ್ರೆ, ನಾನು ಹುಟ್ಟೂರು ನಮ್ಮ ಮನೇಲೇ ಇರ್ಬೇಕು ಅನ್ನೋದು ನನ್ನ ಸೆಂಟಿಮೆಂಟ್. ನಾನು ವಾಸ ಮಾಲೂರು ಟೌನ್ ಅಲ್ಲಿ ಇದ್ದೀನಿ. ನೀವು ಬಂದು ಅರ್ಜಿ ಅಲ್ಲಿ ಕೊಟ್ಟಿರ್ತೀರಿ ಊರಲ್ಲಿ, ನಾನು ಇಲ್ಲಿರ್ತೀನಿ. ಊರಲ್ಲಿ ನನಗೆ ಬಂದು ಹೇಳಿದ್ರೆ ಪರವಾಗಿಲ್ಲ, ನೀವು ಹೇಳ್ದಂಗೆ ಇನ್ನೊಂದು ಹೇಳಿದ್ರಿ, ನೋಟಿಸ್ ಹಾಕ್ತೀರಾ. ನೋಟಿಸ್ ಹಾಕಿದಾಗ ಗಮನಕ್ಕೆ ತರಲೇಬೇಕು. ಅಂತವೇನಾರ ಮಿಸ್ ಆಗೋ ಚಾನ್ಸಸ್ ಇದೆಯಾ ಅಂತ. ಅವರು ಯಾರು ಫಾರ್ಮ್ ಅನ್ನ ರಿಸೀವ್ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ವಾಪಸ್ ಅದನ್ನ ರಿಟರ್ನ್ ಮಾಡಲ್ಲ, ಖಂಡಿತವಾಗ್ಲೂ ಅವ್ರ ಹೆಸರು ಡಿಲೀಟ್ ಆಗೇ ಆಗತ್ತೆ. ಆಗ್ಲೇ ಬೇಕು.
ಮಾಕರಳ್ಳಿಯಲ್ಲಿ ಶೇಖ್ ಬಾಸೀದ್ ಅಂತ ಮಾಕರಳ್ಳಿ, ಬೆಂಗಳೂರಲ್ಲಿ ಸೈಯದ್ ಬಾಸೀದ್. ಅಲ್ಲಿ ಅವ್ರು ಹೇಳಿದ ಅರ್ಥ ಆಯ್ತಲ್ಲ. ಒಬ್ಬ ವ್ಯಕ್ತಿ ಅವ್ರನ್ನ ಯಾಕೆ ಬರ್ತಾರೆ ಸುಮ್ಮನೆ? ಅವ್ರು ಏನ್ ಮಾಡಿ ತಾಳ್ಮೆ ನಾನು ಹೇಳ್ತೀನಿ. ಆಮೇಲೆ ಈಗ ಇನ್ನೊಂದು ಡೌಟು, ಇವ್ರು ಹೇಳೋದು ಒಬ್ರು ಎಕ್ಸ್ ಇದರಲ್ಲಿ ಮಕ್ಕಳಲ್ಲಿ ಇಲ್ಲಿ ಸ್ಪೇಸ್ ಬಂದು ಗಡ್ಡ, ಅಲ್ಲಿ ಫುಲ್ ಶೇವ್ಡ್, 2 ಒಟ್ಟು ಇದೆ. ಹೆಂಗ್ ಕಂಡಿಡಿತದೆ? ಸಿಮಿಲಾರಿಟಿ 17,000 ಜಾರಿ ಮಾಡಿದೀವಿ ಈಗ. 17,000 ಜಾರಿ ಮಾಡಿದೀವಿ ಈಗ. ಎಲ್ಲಾ ತಾಲೂಕಲ್ಲಿ 17,000 ಬಂದಿದೆ. ಆ ತರ ಡಬಲ್ ಸೇಮ್ ಹೆಸರು ಸೇಮ್ ಫೇಸು ಆ ತರದೆಲ್ಲ ಕೊಟ್ಟಿದೀವಿ. ನಮ್ಮ ಮಾಲೂರಿನಲ್ಲಿರೋ ವ್ಯಕ್ತಿ ನಾನು ಸಹಿ ಮಾಡಿ ವಾಪಸ್ ಕೊಡ್ಬೇಕು ನನ್ಗೆ ಅಷ್ಟೇ. ಆ ತರ ವಾಪಸ್ ಕೊಡ್ತಾ ಇದ್ದಾರೆ. ಅವ್ರು ಮಾತ್ರ ಹುಡುಕಂತಾರೆ, ಇನ್ ಮಿಕ್ಕಿದ್ದು ಹೋಗ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಪಾರದರ್ಶಕವಾಗಿರ್ಬೇಕಂದ್ರೆ ನೀವೊಂದು ನಾಳೆ ತಹಸೀಲ್ದಾರ್ ಅವ್ರಿಗೆ ಹೇಳಿ ಸುತ್ತೋಲೆ ಹೊಡಿಸ್ಬೇಕು. ನಾವೇನಾದ್ರು ತಪ್ಪು ಮಾಡಿದ್ದಾಗಲೇ ನಮ್ಮ ಮೇಲೆ ನೀವು ಶಿಕ್ಷೆ ಒಳಪಡಿಸಬಹುದು ಅಂತ ಹಾಕ್ಸ್ಬಿಡ್ರಿ. ನಾವೇನಾದ್ರು ತಪ್ಪು ಮಾಡಿದ್ರೆ ಬೇಲಗಳು ನಾನ್ ತಹಸೀಲ್ದಾರ್ ಆಗಿ ಎಲ್ಲಿ ಮೇಡಮ್ ಬರ್ಬೇಕಾಗಿತ್ತು ಇಲ್ಲಿಗೆ ಬರ್ತಾರೆ ಅವರ ಒಟ್ಟು ಅವ್ರದ್ದೇ ಬರ್ತಾರೆ ಮಾಡ್ಬೇಕು. ಅರ್ಥ ಆಯ್ತಲ್ಲಿ ತಹಸೀಲ್ದಾರ್ ಅವರು ಖಾಸಗಿ ಕಾರ್ಯಕ್ರಮ ಹೋಗಿದ್ದಾರೆ. ಗಿಫ್ಟ್ ತಗೊಂಡು ಹೋಗಿರ್ತಾರೆ. ಬ್ಯಾನರ್ ಹೊಡಿಸೋದು ಇಲ್ಲೇ ಎಸೆ ಅಲ್ಲ. ಶನಿವಾರ ಕಾಂಗ್ರೆಸ್ನಿಂದ ಬಂದಿರ್ತಾರೆ ಅಮ್ಮ, ಇಲ್ಲಿ ಬರಲ್ಲ. ನಮ್ಗೆ ಡೌಟ್ ಅಲ್ಲ ಶುರು ಆಗೋದು. ಯಾವ ತರ ಮಾಡ್ರಿ, ಯಾವ ತರ ಮಾಡಿ. ಏನು ಗಾಬರಿ ಮಾಡ್ಕೋಬೇಡ್ರಿ, ಗಾಬರಿ ಮಾಡ್ಕೋಬೇಡಿ. ಕೇಳ್ತೀವಿ ಇವ್ರೇನಾರ ಇವ್ರ ಮಾತು ಕೇಳಿ ಮಾಡಿದ್ರೆ ಕಾನೂನು ರೀತಿ ಕ್ರಮ ಅವರುಗಳು. ಇವರೆಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ತನಕ ಬಂದಿದ್ರು, ಡೆಲ್ಲಿಗೂ ಬಂದಿದ್ರು. ನೀವು ಹೈಕೋರ್ಟ್ಗೆ ಲಾಕ್ತು, ಹೈಕೋರ್ಟ್ಗೆ ಲಾಕ್ತು ಎಲ್ಲ ಅಲಿಬೇಕಾಗ್ತದೆ. ಅಲ್ಲ ಎಷ್ಟು ಬೇಜವಾಬ್ದಾರಿ ನೋಡ್ರಿ. ಬಲನ ಎಷ್ಟು ಬೇಜವಾಬ್ದಾರಿ. SIR ಇಲ್ಲಿ ನಮ್ಗೆ ಕಲ್ಬಿಟ್ಟು SIR ಅವರ ಬ್ಯಾನರ್ಗಳೆಲ್ಲ ಹೊಡೆಸ್ತಾರ. ನಾವು ಅವ್ರ ಇದ್ದಾಗೆ ಹೇಳ್ಬೇಕಾಗಿತ್ತು. ಅಲ್ಲ ಅವ್ರ ಇದ್ದಾಗೆ ಕೊಡ್ಬೇಕಾಗಿತ್ತು ಡೇಟು. ಬೇಡ, ಪೋಸ್ಟ್ಪೋನ್ ಮಾಡ್ರಿ. ನಾವು ಗೊತ್ತೀವಿ. ಮೇನ್ ಆಯಾಮನೆ ಮಾಡೋದೇ ಅವ್ರು, ಇವಾಗ ಸೇರ್ಸೋದೇ ಅವರು, ಡಿಲೀಟ್ ಮಾಡೋದೇ ಅವರು, ನಿಮ್ ಕೈಯಲ್ಲೇ ಮಾಡಿಸೋದು ಅವರು. ಮೆಸೇಜ್ ನಾನು ಹಾಕ್ತೀನಿ ಸರ್, ನಾನು ವೈಫ್ ಜೊತೆ ಇದ್ದೀನಿ, ಮೆಸೇಜ್ ಆಗ್ತದ? ಬರೀ ಇದೇ ಆಗೋದಿಲ್ಲ. ಹಾಲು ಎಮ್ಮ ಮಾಡೋದೇ ಹಿಂಗೆ. ಏನಾಗಿದೆ? ಎಲೆಕ್ಷನ್ ಮುಗಿಸಿ ಬಂದಿದ್ದಾರೆ ಕೊಮ್ಮನಹಳ್ಳಿ. ಅದು ಗೊತ್ತು, ನಾನು ಬರೀ ಗೊತ್ತಿರೋ ಊರಿಗೆ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಕ್ಷೇತ್ರದಲ್ಲಿ ಹಾಕಿ ಬಂದಿದ್ದಾರೆ. ಹೆಸರು ಕೂಡ ಹೇಳ್ಬೋದು, ಶನುಮುಗಂ, ಯಲಗವನ್, ಇವರೆಲ್ಲ ಹಾಕಿ ಬಂದಿದ್ದಾರೆ. ಇವರೆಲ್ಲ ಕಷ್ಟಪಟ್ಟು ಸೇರಿಸ್ತಾರೆ. ತಿರ್ಗಾ ಹೋದ್ಸಲ ಕೊಟ್ಟಿದ್ವಲ್ಲ, ಅಲ್ಲ ಮ್ಯಾಪಿಂಗ್ ಅಲ್ಲ, ಮನುಷ್ಯರಾಗಿದ್ರೆ ಹೋದ್ಸಲ ತೆಗಿಬೇಕಾಗಿತ್ತಲ್ಲ. ಎಲ್ಲಿ ತೆಗೆದಿದ್ದಾರೆ? ಚುನಾವಣೆ ಮುಗಿದಿದೆ, ಮ್ಯಾಪಿಂಗ್ ಆಗಿರೋದು ಸೆಕೆಂಡ್ರಿ. ಈಗ ಡೆಲೀಟ್ ಆಗ್ಬೇಕಾಗಿತ್ತಲ್ಲ, ಇಷ್ಟೊತ್ತಿಗೆ ಡೆಲೀಟ್ ಆಗ್ಬೇಕಾಗಿತ್ತು ಅದು. ಈಗ ಈಗ ಅಲ್ಲಿ ವೋಟ್ ಹಾಕ್ಬಿಟ್ಟಿದೆ.
ಈಗ ಮ್ಯಾಪಿಂಗ್ ಆಗಿದ್ರೆ ಇದು ಡಿಲೀಟ್ ಆಗ್ಬೇಕಾ? ಆಗೋಗಿದೆ, ಓಟೆ ಹಾಕ್ಬಿಟ್ಟಿದ್ದಾರೆ. ಆ ಮ್ಯಾಪಿಂಗ್ ಲಿಸ್ಟ್ ಇದೆಯಾ ನಿಮ್ಮ ಹತ್ರ? ಅದು ನೋಡಿ, ಯಾಕಂದ್ರೆ ಅವ್ರು ಓಟ್ ಹಾಕಿರೋದು ನಿಜ. ಇನ್ನು ಅದನ್ನು ಸೇರಿದ್ರೆ ನಾವು SIR ಮಾಡಿದ್ದೇವೆ ಎಷ್ಟು. ನಿಮ್ಗೆ ಮ್ಯಾಪ್ ಆಗಿದ್ದು ಇಷ್ಟೆಲ್ಲ ಇವತ್ತು ತಹಸೀಲ್ದಾರ್ ರೀತಿ ನಮ್ಮನ್ನು ಕರೆದಿದ್ರೆ ನಮ್ಗೆ ಡೌಟೇ ಇಲ್ಲ, ಆಯ್ತು ಬರಲ್ಲ, ಧೋರಣಿ ಬಿಡ್ತೀವಿ. ನೀವೇನು ಬರೋದಿಲ್ಲ. ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ನೋಡಿ, ಹೆಸರುಗಳು ನಮ್ಮ ಮಾಲೂರಲ್ಲಿ ಈ ತರ ಹೆಸರುಗಳಿರಲ್ಲ. ಗುಣಶೇಖರ್, ಕಣ್ಣನ್, ಚೆಲುವರಾಜು, ಚಿನ್ನರಾಜು, ಮೋಹನ್, ರಾಮನ್, ರವಿ, ಹುಲಿಕಲ್ಲಪ್ಪ, ಮೌಲಿ, ರಾಮಿರೆಡ್ಡಿ, ಜಾನಿ, ಸಂಗವೇಲು, ಗಣೇಶ್, ಇವೆಲ್ಲಪ್ಪ. ಹೌದು, ತುಂಬಾ ವರ್ಷದಿಂದ ಬೋಗಸ್ ಓಟು ನಡೆಸ್ಬಿಟ್ರಿ ನೀವು. ಇವಾಗ ಮೋದಿ ಅವರು ನಿಮ್ಮಂತವ್ರು ಕಳೆದು ಬಿಡಬಾರ್ದು ಅಂತ ಮಾಡಿರೋದು ಅಲ್ವಾ? ಮೋದಿ ಅವರು ಇದೇ ಮಾಡಿರೋದು. ಕಳಕಾಕರು 2 ಓಟ್ ಹಾಕ್ಬಾರ್ದು ಅನ್ನೋದೇ SIR. ನೀವು ನಮ್ಮ ಮಾತು ಕೇಳಲ್ಲ, ಹೋದ್ಸಲಿ ಏಮಾರಿಸಿದ್ರಿ, ಅದು ಹೋಗ್ಬೇಕು ಅನ್ನೋದೇ SIR. ಇವತ್ತು ತಹಸೀಲ್ದಾರ್ ತಪ್ಪಿಸ್ಕೊಂಡ್ರದೆ ಅದಕ್ಕೆ, ಅದೇ SIR. ಬಂದಿರುವಂತ ನಿಮ್ಮನ್ನು ಬಿಡ್ತಾರೆ. ನೀವ್ ಹೇಳ್ರಿ, ಪ್ರತಿ ಒಂದು ಓಟ್ಗೂ ಕಾಯ್ತೀವಿ. ತಪ್ಪಾದ್ರೆ ಓಟ್ಗೆ ಹೋಗಿ ನೀವು ಮಾಡಿರೋ ಶಿಕ್ಷೆ ಆಗ ತಗೊಂಡ್ಬಿಡಲ್ಲ. ಒಂದು ಓಟನು ಏನೀಗ ಗಲೀಜಿದೆ. ತಹಸೀಲ್ದಾರ್ಗಳಾಗೋದು ಏನ್ಕಪ್ಪ ನಾವು? ಸರ್ ಒಂದೇ ಒಂದು ಸಬ್ಮಿಷನ್ ಏನಂದ್ರೆ, ಈಗ ಇವರು ನಾವು ಅನ್ಕೊಳ್ಳೋಣ ಸರ್, ಒಂದಷ್ಟು ವೋಟರ್ಸ್ ಇವರುಗಳು ತಮಿಳುನಾಡಿನವರು ಅಂತಲೇ ನಾವು ಒಂದು ಜಸ್ಟ್ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಕ್ಸೆಪ್ಟ್ ಮಾಡ್ಬಿಡೋಣ ಸರ್. ಅಲ್ಲ ಸರ್, ಹೇಳ್ಬಿಡ್ತೀವಿ ಸರ್. ಈಗ ಇವ್ರದ್ದು ತಮಿಳುನಾಡಿನಲ್ಲಿ ಎಸ್ ಸರ್. ಸೊ ಈಗ ಕರೆಕ್ಟ್ ಸರ್. ಎಸ್ ಸರ್. ಪ್ರಾಕ್ಸಿ ಸರ್. ಇನ್ನು ಮುಂದೆ ಈಗ ಸರ್ ಅವರು ಹೇಳಿದಾಗೆ ಸರ್ ಇಲ್ಲಿ ಒಂದು ಸ್ಮಾಲ್ ಕ್ಲಾರಿಟಿ ಹೇಳ್ಕೊಡ್ತೀನಿ ಸರ್. ಒಂದೇ ಒಂದು ಸ್ಮಾಲ್ ಕ್ಲಾರಿಟಿ. ಈಗಾಗಲೇ ಇವರು ಇಲ್ಲಿವರೆಗೂ ನಡೆದಿರೋ ಒಂದ್ ನಿಮಿಷ ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದ್ಸಲಿ ತಹಸೀಲ್ದಾರ್ ಅವರು ಬಂದಿಲ್ಲ, ಅದಕ್ಕೆ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಒಂದಿನ ಕಲ್ಬಿಟ್ಟು ನೀವು ಜಾಗ್ರತೆ. ಆಮೇಲೆ ಅವರು ಡೇಟ್ ಹೇಳ್ತಾರೆ, ಒಬ್ರು ತಪ್ಪಿಸ್ಕೊಂಬೇಡ್ರಿ, ಯಾರು BLAಗಳು, ಒಬ್ರು BLAಗಳು ಯಾರು ತಪ್ಪಿಸ್ಕೊಂಬೇಡ್ರಿ. ಬೇರೆ ಹೇಳ್ತೀನಿ. ನಾಳೆ ಬರಕ್ಕೆ ಡೌಟ್, ನಾಳೆ ಸಸ್ಪೆಂಡ್ ಆಗ್ಬೋದು, ನಾಳೆ ಸಸ್ಪೆಂಡ್ ಆಗ್ಬೋದು. ಸರ್ ಎಲ್ರಿಗೂ ಒಂದು ಕಡೆ ಮಾಹಿತಿ. ನಾನು ಬಿಗ್ನಿಂಗ್ ಅಲ್ಲೇ ತಮ್ಗೆಲ್ಲ ತಿಳಿಸಿದ್ದೆ, SIR ಕಾರ್ಯಕ್ರಮ ಇಡೀ ದೇಶದಾದ್ಯಂತ ನಡೀತಾ ಇರೋದು ತಮಗೆ ಗೊತ್ತಿದೆ. ಈ SIR ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇ ಭಾರತೀಯ ಜನತಾ ಪಾರ್ಟಿ ಅಂತ ತಮ್ಗೆಲ್ಲ ಗೊತ್ತಿದೆ. ದೇಶದಲ್ಲಿ ನಡೀಲೇಬೇಕು, ಯಾರು ಅದ್ರ ಬಗ್ಗೆ ಚಕಾರ ಎತ್ತಂಗಿಲ್ಲ ಅಂತ ಪ್ರಪೋಸ್ ಮಾಡಿ ಅದನ್ನ ಬೆಂಬಲಿಸಿರುವಂತದ್ದೇ ಭಾರತೀಯ ಜನತಾ ಪಾರ್ಟಿ. ಆ ವಿಷಯದಲ್ಲಿ ತಮ್ಮೆಲ್ಲರಿಗೂ ಗರ್ವ ಇದೆ, ಹೆಮ್ಮೆ ಇದೆ. ದಯಮಾಡಿ ತರಬೇತಿ ಕಾರ್ಯಕ್ರಮದಲ್ಲಿ ಏನಾದ್ರೂ ಲೋಪದೋಷಗಳು ಕಾಣಿಸಿದ್ರೆ ಅಥವಾ ನಿಜವಾದ SIR ಪ್ರಕ್ರಿಯೆಯಲ್ಲಿ ದೋಷ ಇದ್ರೆ ಅದು ಖಂಡಿತವಾಗ್ಲೂ ಸರಿ ಹೋಗಲ್ಲ, ತಾಳೆ ಆಗಲ್ಲ. ದಯಮಾಡಿ
ದಯಮಾಡಿ ಅದನ್ನ ತಾವು ತಿಳ್ಕೋಬೇಕು. ಅಧಿಕಾರದ ಹಂತದಲ್ಲೋ ಅಥವಾ ಮತಗಟ್ಟೆ ಹಂತದಲ್ಲಿ ತಪ್ಪುಗಳಾಗಿದ್ರೆ ಅವುಗಳನ್ನ ಸರಿಪಡಿಸಲಿಕ್ಕೆ ಈಗ ಕಾರ್ಯಕರ್ತರು ಸನ್ನದ್ಧರಾಗಬೇಕು. ನಡೆಯುತ್ತೆ, ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಯುತ್ತೆ. ತಮ್ಮೆಲ್ಲರ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಸರ್. ಮೇಡಮ್ ಅವ್ರ ಬಂದ್ಮೇಲೆ ನಾವು ಇನ್ನೊಂದ್ಸಲಿ ತರಬೇತಿ ಅಂತ ಹೇಳಿದ್ದಾರೆ. ಸರಳ ಇರೋದು ಈಗ ಮೇಡಮ್ ಬಂದಿದ ತಕ್ಷಣ ನಾನು ತಿಳಿಸ್ತೀನಿ. ಡೇಟ್ ಅರ್ಥ ಮಾಡಿಕೊಟ್ರೆ ನಮ್ಗೆಲ್ಲ ಮುಂದೂಡಲಾಗಿದೆ. ತಹಶೀಲ್ದಾರ್ ಸಮಿತಿ ಮೇಲೆ ಮಾತಾಡೋದು ಮಾಡಬೇಕು. ಮಾಡೋದು ದಂಡಾಧಿಕಾರಿ ಇದ್ರೆ ನಾವು ಬರೋದು. ಮಾಹಿತಿ ಬರ್ತಾರೆ ಆಯ್ತಾ? ಬರ್ತಾರೆ ಆಯ್ತಾ? ಇನ್ನೊಂದಿನ ಹೇಳ್ಬಿಡ್ರಿ, ಸಭೆ ಮುಂದೂಡಲಾಗಿದೆ, ಇನ್ನೊಂದಿನ ಕೊಡ್ತೀವಿ. ನಾವು ಕಾಯಕ್ಕಾಗಲ್ಲ. ಅವ್ರಿಗೆ ಒಂದ್ ನಿಮಿಷ ಸರ್ ಹೇಳಿದ್ದಕ್ಕೆ ಮೇಡಮ್ಗೆ ನನಗೆ ಹೇಳ್ತೀನಿ. ಮೇಡಮ್ ಇನ್ನೊಂದು ಡೇಟ್ ಬೇಕು. ಎಲ್ಲ ಈ ಸಣ್ಣ ಕೆಲಸ ಇದು ಒಪ್ಪಿಗೆ ಎಲ್ಲ ಮುಂದೂಡಲಾಗಿದೆ. ಅವ್ರು ಫೋನ್ ಮಾಡಿದ್ದೇನು, ಅವ್ರು ಇಲ್ಲ ಇಲ್ಲಿ ಮುಂದೂಡಲಾಗಿದೆ, ಇನ್ನೊಂದು ದಿನ ಕೊಡ್ತೀನಿ. ಸಭೆ ನಡೆದಿಲ್ಲ ಇವತ್ತು.